ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನೀವು ಯಾರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ, ಆ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಒಂದು ಭಾವನೆ ಇದೆ, ಅವರು ನಿಮ್ಮ ಬಗ್ಗೆಯೇ ಯೋಚಿಸುತ್ತಿದ್ದಾರೆ ಅಥವಾ ಬೇರೆ ಯಾರನ್ನಾದರೂ ಅವರು ಇಷ್ಟಪಡ್ತಾ ಇದ್ದಾರಾ, ಅಥವಾ ಅವರ ಒಂದು ಮೈಂಡ್ ಅಂತಕ್ಕಂಥದ್ದು ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದೆಯಾ, ನಿಮ್ಮ ಜೊತೆಗೆ ಯಾಕೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅಥವಾ ಭಾವನೆಗಳು ಯಾಕೆ ಸರಿಯಾಗಿ ಹಂಚ್ಕೋತಾ ಇಲ್ಲ ನಿಮ್ಮ ಮೇಲೆ, ಯಾವ ಒಂದು ಒಪಿನಿಯನ್ ಇದೆ, ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ತಾ ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗನ್ನು ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯನ್ನು ನೀವು ಮನಸ್ಸಾರೆ ನೆನಪಿಸ್ಕೋತಾ, ಅವರ ಹೆಸರು, ಅವರ ಭಾವಚಿತ್ರವನ್ನು ಮನಸ್ಸಾರೆ ನೆನಪಿಸ್ಕೋತಾ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ. ನೋಡೋಣ, ಯೂನಿವರ್ಸ್ ಕನೆಕ್ಟ್ ಮಾಡಿ. ನಿಮ್ಮ ಒಂದು ವ್ಯಕ್ತಿಯ ಒಂದು ಭಾವನೆ ಏನಿದೆ, ಅವರ ಒಂದು ಮೈಂಡಲ್ಲಿ ನಿಮ್ಮ ಬಗ್ಗೆ ಯಾವ ಒಂದು ಆಲೋಚನೆ ಇದೆ, ಏನು ನಡೀತಾ ಇದೆ, ಯಾಕೆ ಅವರು ಸರಿಯಾಗಿ ರೆಸ್ಪಾನ್ಸ್ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ, ಹಿಂದಿನ ಒಂದು ಮರ್ಮ ಏನಿದೆ, ಏನು ನಡೀತಾ ಇದೆ, ಯೂನಿವರ್ಸ್ ರೀಸನ್ ಏನು, ನಮಗೆ ಕಾರಣ ಬೇಕು ಅಲ್ವಾ. ಹಾಗೆ ನಿಮ್ಮ ಎನರ್ಜೀಸ್ನ ಸಹ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ಎನರ್ಜೀಸ್ ಯಾವ ರೀತಿ ಇದೆ, ನಿಮ್ಮ ಎನರ್ಜೀಸ್ ಯೂನಿವರ್ಸ್ ಗೈಡ್ ಮಾಡಿ, ನಿಮ್ಮ ಎನರ್ಜೀಸ್. ಓಕೆ, ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಆ್ಯಂಡ್ ಫ್ಯೂಚರ್ ಎನರ್ಜೀಸ್ ಏನಾಗಬಹುದು ನೋಡೋಣ. ಒಂದು ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಲವರ್ಸ್ ಎನರ್ಜೀಸ್ ಬರ್ತಾರೆ. ವೀಕ್ಷಕರೇ, ಇದು ಹೇಳಬೇಕು ಅಂತಲೇ ತುಂಬ 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 ನೀವು ಒಬ್ಸೆಸ್ಡ್ ಆಗಿದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಲೇ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಇವತ್ತಿಗೂ ಆ ಒಂದು ಗಾಢವಾದ ಪ್ರೀತಿ ಬಹಳ ಇದೆ ನಿಮ್ಮ ಮನಸ್ಸಿನಲ್ಲಿ. ಈ ವ್ಯಕ್ತಿಯನ್ನು ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ರೆಡಿನೇ ಇಲ್ಲ ನೀವು. ಆ ಥರ ಒಂದು ಎನರ್ಜೀಸನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ಪರ್ಸನ್ ಎಷ್ಟೇ ಚೀಟ್ ಮಾಡಲಿ, ಎಷ್ಟೇ ರೂಡಾಗಿ ಬಿಹೇವ್ ಮಾಡಲಿ, ಇವನ್ ಇವತ್ತಿಗೆ ಕರೆಂಟ್ ಸಿಚುವೇಶನ್ನ ನಾನು ನೋಡ್ತಾ ಇದ್ದೀನಿ, ಬಹಳ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾರೆ. ಒಂದು ಪ್ರೀತಿಗೆ ಇಲ್ಲಿ ಬೆಲೆ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಬಟ್ ಆದ್ರೂ ನೀವು ಗಿವ್ ಅಪ್ ಮಾಡ್ತಿಲ್ಲ. ಇಲ್ಲ, ಆ ವ್ಯಕ್ತಿ ನನಗೆ ಬೇಕು, ಆ ವ್ಯಕ್ತಿ ಇಲ್ಲದೆ ನಾನು ಬಾಳೋದಕ್ಕಾಗಲ್ಲ ಅನ್ನೋವಂಥ ಒಂದು ಹಠ ನಿಮ್ಮಲ್ಲಿ ತುಂಬಾ ಇದೆ ಅಂತಲೇ ಹೇಳಬಹುದು. ವೀಕ್ಷಕರೇ, ಮೊದಲನೇದಾಗಿ ನೋಡಿ, ನಿಮ್ಮ ಒಂದು ಪರ್ಸನ್ನಿನ ಎನರ್ಜೀಸ್ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ಇಲ್ಲಿ ನೀವು ನೋಡೋದಾದರೆ ಒಂದು ಮೂರನೇ ವ್ಯಕ್ತಿ, ನಾನು ರೀಸನ್ ಏನಕ್ಕೆ ಅವರು ನಿಮ್ಮ ಜೊತೆ ಮಾತುಕತೆ ಮಾಡ್ತಾ ಇಲ್ಲ ಅನ್ನೋ ಒಂದು ಕಾರಣವನ್ನು ನಾನು ಹುಡುಕೋದಾದರೆ, ಇಲ್ಲಿ ಅವ್ರಿಗೆ ಹೇಳಬೇಕು ಅಂತಲೇ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಬಹಳ ಇದೆ. ಇವ್ರು ಏನೇ ಒಂದು ನಿರ್ಧಾರ ಕೈಗೊಳ್ಬೇಕಾದ್ರೂ ಇವರ ಫ್ರೆಂಡ್ಸು ಅಥವಾ ಇವ್ರಿಗೆ ಫ್ರೆಂಡ್ಸ್ ಸರ್ಕಲ್ ವಿಪರೀತ ಇದೆ. ಹಾಗಾಗಿ ಇವರು ಆ ಒಂದು ಫ್ರೆಂಡ್ಸಿನ ಒಂದು ಇನ್ಫ್ಲೂಯೆನ್ಸ್, ಆ ಮಾಹಿತಿ ಏನೇ ಇದ್ರೂ ಶೇರ್ ಮಾಡ್ತಾರೆ ಅವರು ಫ್ರೆಂಡ್ಸ್ ಜೊತೆ. ಅವಾಗ ಕೆಲವೊಮ್ಮೆ ಏನಾಗುತ್ತೆ, ಅವರ ಒಂದು ಸ್ನೇಹಿತರು ಅವರ ಅನುಭವಕ್ಕೆ ತಕ್ಕನಂಗೆ ಅವರು ತಮ್ಮ ಡಿಸಿಷನ್ಸನ್ನು ಹೇಳ್ತಾರೆ. ಆದರೆ ಈ ಪರ್ಸನ್ ಏನು ಮಾಡಿದ್ದಾರೆ, ಇಲ್ಲ ನೀವು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಇವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ವೀಕ್ಷಕರೇ. ಎಮೋಷ್ನಲಿನೂ ಅವೈಲಬಲ್ ಇಲ್ಲ, ಫೋನ್ ಕಾಲ್ಸ್ ಬ್ಲಾಕ್ ಆಗಿದೆ. ಆ್ಯಂಡ್ ಅವರ ಒಂದು ದೃಷ್ಟಿಯಲ್ಲಿ ನೀವು ಇಲ್ಲ ಈಗ. ಅಂದರೆ ನೀವು ಏನೇ ಒಂದು ಮೆಸೇಜ್ ಮಾಡ್ತೀರಾ, ನೀವು ಎಷ್ಟು ಒಂದು ಎಫರ್ಟ್ ಹಾಕ್ತಿದ್ದೀರಾ, ಈ ವ್ಯಕ್ತಿ ಚೆನ್ನಾಗಿರಲಿ, ಈ ವ್ಯಕ್ತಿ ನನ್ನ ಜೊತೆ ಚೆನ್ನಾಗಿ ಬಾಳಲಿ ಅಂತ ನೀವೇನು ಆ ಒಂದು ಎಫರ್ಟನ್ನು ಹಾಕ್ತಿದ್ದೀರಾ, ಯಾವುದನ್ನು ಸ್ವೀಕಾರ ಮಾಡದೆ ಕೈ ಕೊಟ್ಕೊಂಡು ಕೂತಿದ್ದಾರೆ ಅಂತ ಹೇಳಬಹುದು. ಎಮೋಷನ್ಸ್ ಅಂತಕ್ಕಂಥದ್ದು ನಿಮ್ಮ ಬಗ್ಗೆ ಬಹಳ ನೆಗೆಟಿವ್ ಇದೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಹೇಳಬೇಕು ಅಂತಂದರೆ ಥರ್ಡ್ ಪಾರ್ಟಿ ಎನರ್ಜೀಸ್ ಬಹಳ ಇದೆ, ಇನ್ಫ್ಲೂಯೆನ್ಸ್ ಬಹಳ ಆಗ್ತಾ ಇದೆ. ಅವರ ಫ್ಯಾಮಿಲಿಯನ್ನು ನಾನು ತಗೋತೇನೆ ಇವಾಗ. ಮುಂದಿನ ಕಾರ್ಡ್ ಫ್ಯಾಮಿಲಿ ಕಾರ್ಡ್ ಬಂದಿರೋದ್ರಿಂದ ಅವರ ಫ್ಯಾಮಿಲಿಯ ಒಂದು ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಸಹ ಬಹಳಷ್ಟು ಇಲ್ಲಿ ನೋಡ್ತಾ ಇದ್ದೀನಿ. ಅಂತಂದರೆ ಅವರ ಫ್ಯಾಮಿಲಿಯ ಒಂದು ಹೇಳ್ಬೋದು, ಓಕೆ ನೀನು ಬೇರೆ ಒಂದು ಹುಡುಗಿ ಅಥವಾ ಹುಡುಗನ್ನ ನೋಡ್ತಾ ಇದ್ದೀನಿ, ಅವ್ರನ್ನೇ ಮದುವೆ ಮಾಡ್ಕೋ, ಅಥವಾ ಅವರ ಒಂದು ಇನ್ಫ್ಲೂಯೆನ್ಸು, ಅವರ ಮೈಂಡ್ಸೆಟ್ಟು ಎಲ್ಲನೂ ತುಂಬ ಇನ್ಫ್ಲೂಯೆನ್ಸ್ ನಡೀತಾ ಇದೆ. ಆ್ಯಂಡ್ ಹೇಳಬೇಕು ಅಂತಂದರೆ
ಈ ಒಂದು ಪರ್ಸನ್ ಯಾರಿದ್ದಾರೆ ಅವರು ಆರ್ಥಿಕವಾಗಿ ಸ್ವಲ್ಪ ನಿಮ್ಗಿನ ಸ್ಟೇಟಸ್ ವೈಸ್ ಸ್ವಲ್ಪ ಎತ್ತರದಲ್ಲಿದ್ದಾರೆ ಅಂತಾನೂ ಸಹ ಕೆಲವ್ರಿಗೆ ನಾನು ಹೇಳ್ತಾ ಇರೋದು. ಬಿಕಾಸ್ ಆ ಎನರ್ಜೀಸು ಇರೋದ್ರಿಂದ ಕೆಲವ್ರಿಗೆ ಇದು ಅನ್ವಯ ಆಗುತ್ತೆ. ಸೊ ನಿಮ್ಗಿನ ಇವರು ಒಂದು ಒಳ್ಳೆ ಸ್ಟೇಟಸ್ಸಲ್ಲಿರೋದು ಅಥವಾ ಅವರ ಒಂದು ತಂದೆ ತಾಯಿ ಆ ಒಂದು ಸ್ಟೇಟಸ್ಸನ್ನು ನೋಡಿ ಒಂದು ಭೇದ ಭಾವ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಸಹ ನಾನಿಲ್ಲಿ ನೋಡ್ತಾ ಇದ್ದೀನಿ ವೀಕ್ಷಕರೇ. ಆ್ಯಂಡ್ ಅಫ್ಕೋರ್ಸ್ ಕೆಲವರ ವಿಚಾರದಲ್ಲಿ ನೋಡೋದಾದರೆ ಥರ್ಡ್ ಪರ್ಸನ್ ಇದ್ದಾರೆ ವೀಕ್ಷಕರೇ. ಸೊ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಆ್ಯಂಡ್ ಹೇಳಬೇಕು ಅಂತಂದರೆ ಇಲ್ಲಿ ಒಂದು ಏನು ಹೇಳ್ತೀರಾ ಅಟ್ರಾಕ್ಷನ್ ಅಂದರೆ ಥರ್ಡ್ ಪರ್ಸನ್ಗೆ ಇವರು ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಒಂದು ಪ್ರೀತಿಯ ಬಲೆಯಲ್ಲಿ ಒಂದು ಜಾಲೆಯಲ್ಲಿ ಈ ಒಂದು ವ್ಯಕ್ತಿ ಸಿಲುಕ್ತಾ ಇದ್ದಾರೆ. ಇದು ಒಂದು ಮಾಯೆ. ನೀವು ಎಷ್ಟು ನಿಜವಾದ ಪ್ರೀತಿ ಮಾಡಿದ್ದೀರಾ, ಈ ಒಂದು ವ್ಯಕ್ತಿನ ನೀವು ಪಡ್ಕೋಬೇಕು ಅಂತ ಎಷ್ಟು ಹಠ ತೊಟ್ಟು ನಿಂತಿದ್ದೀರಾ, ಅಷ್ಟೇ ಈ ವ್ಯಕ್ತಿ ಇಲ್ಲ ನೀನು ಬೇಡ ನನಗೆ ನಿನ್ನ ನೆಸೆಸಿಟಿ ಇಲ್ಲ ಲೈಫಲ್ಲಿ ಅಂತ ಅಷ್ಟೇ ಒಂದು ದೂರ ಸರಿತಾ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಇವರು ಒಬ್ಬರ ಮಾಯೆಯಲ್ಲಿ ಸಿಲುಕಿದ್ದಾರೆ ವೀಕ್ಷಕರೇ. ಒಂದು ಮಾಯೆಯಲ್ಲಿ ಇವರು ಸಿಲುಕಿದ್ದಾರೆ. ಆ್ಯಂಡ್ ಆ ಮಾಯೆಯ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತಂದರೆ ಅವರು ನಿಮ್ಮನ್ನೇ ಬ್ಲಾಕ್ ಮಾಡಿ ಕೂತಿದ್ದಾರೆ. ಅದಕ್ಕೆ ಎಷ್ಟೋ ಜನ ಯಾಕೆ ನೋ ಕಮ್ಯುನಿಕೇಷನ್ ಅಥವಾ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನೀವೇನು ಪ್ರಶ್ನೆ ಕೇಳಿದ್ದೀರಾ, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಯಾಕೆ ಅವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತಲೇ ಒಂದು ಫ್ಯಾಮಿಲಿಯ ಒಂದು ಪ್ರೆಷರ್ ಇರುತ್ತೆ ಕೆಲವ್ರಿಗೆ, ಇನ್ನು ಕೆಲವ್ರಿಗೆ ಥರ್ಡ್ ಪರ್ಸನಿನ ಒಂದು ಇನ್ಫ್ಲೂಯೆನ್ಸ್. ಅವ್ರು ಏನು ಹೇಳ್ತಾರೆ ಅದೇ ರೀತಿ ಕೇಳ್ತಕ್ಕಂಥದ್ದು, ಅವ್ರು ಏನು ಹೇಳ್ತಾರೆ ಅದೇ ರೀತಿ ಮಾಡ್ತಕ್ಕಂಥದ್ದು. ಸೊ ಈ ಥರ ಎನರ್ಜೀಸ್ ಇವರ ಒಂದು ಲೈಫಲ್ಲಿ ಇದೆ. ನಿಮ್ಮ ಲೈಫಲ್ಲಿ ಏನಾದ್ರು ಈ ಥರ ಸಿಚುವೇಶನ್ ಇದ್ದರೆ ದಯವಿಟ್ಟು ಒಂದು ಪರ್ಸ್ನಲ್ ರೀಡಿಂಗ್ ಮಾಡಿಸಿ. ಚಾರ್ಜಬಲ್ ಬೇಸಿಸ್ ಮೇಲೆ ಪರ್ಸನಲ್ ರೀಡಿಂಗ್ ಸಿಗುತ್ತೆ ನಿಮಗೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಅದು ಏನು ಎತ್ತ ಎಷ್ಟು ದಿವಸ ಇರುತ್ತೆ, ಕ್ಲಿಯರ್ ಆಗುತ್ತಾ ಅಥವಾ ಫ್ಯಾಮಿಲಿ ಇಶ್ಯೂಸ್ ಏನಾದರೂ ಇದೆಯಾ, ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಇನ್ ಡೀಟೇಲ್ ಆಗಿ ಪಡ್ಕೋಬೋದು ವೀಕ್ಷಕರೇ. ಹಾಗೆ ನಿಮ್ಮ ಒಂದು ಎನರ್ಜೀಸ್ನ ನೋಡೋದಾದ್ರೆ ಡೆವಿಲ್ ಎನರ್ಜಿ ಬರ್ತಾ ಇರೋದ್ರಿಂದ ನಿಮಗೆ ಎಸ್ಪೆಷಲಿ ಹೇಳಬೇಕು ಅಂದರೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತಕ್ಕಂಥದ್ದು ಸಹ ನಡೆದಿರ್ತಕ್ಕಂಥ ಸಾಧ್ಯತೆ ಇದೆ. ಸೊ ನಿಮಗೆ ಏನಾದರೂ ತುಂಬ ಹತಾಶೆ ಆಗೋದು, ತುಂಬ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಅಥವಾ ಏನು ಕೆಲಸಕ್ಕೆ ಕಾರ್ಯಗಳಾಗ್ತಾ ಇರ್ತಕ್ಕಂಥದ್ದು, ಕೆಟ್ಟ ಕನಸು ಬೀಳ್ತಕ್ಕಂಥದ್ದು, ಈ ರೀತಿ ಏನಾದರೂ ನಿಮಗೆ ನಡೀತಾ ಇದ್ದರೆ ದಯವಿಟ್ಟು ಈ ಒಂದು ಎನರ್ಜೀಸಿಂದ ಸ್ವಲ್ಪ ಎಚ್ಚರ ವಹಿಸಿ ವೀಕ್ಷಕರು. ಯಾಕಂದರೆ ಕೆಲವೊಮ್ಮೆ ಏನು ಮಾಡ್ತೀರಾ, ಹೊಟ್ಟೆ ಊರಿಗೋಸ್ಕರ ಜೆಲಸ್ಗೋಸ್ಕರ ಸಹ ಇದನ್ನು ಮಾಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಬಹಳ ಎಚ್ಚರವನ್ನು ನೀವು ವಹಿಸಬೇಕಾಗತ್ತೆ ವೀಕ್ಷಕರೇ. ಹಾಗೆ ಒಂದು ಗುರುವಿನ ಒಂದು ಸಲಹೆ ಅಂತಕ್ಕಂಥದ್ದು ಬೇಕಾಗಿದೆ. ಯಾಕಂದರೆ ನಿಮಗೆ ಪ್ರಾಬ್ಲಮ್ಸ್ ಲೈಫಲ್ಲಿ ಎಷ್ಟಿದೆ ಅಂತಂದರೆ ತುಂಬ ಗೊಂದಲ ಇದೆ. ಹೇಗೆ ಈ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು, ಈ ಪ್ರೀತಿನ ನಾನು ಹೇಗೆ ಮತ್ತೆ ವಾಪಸ್ ಪಡ್ಕೊಳ್ತಕ್ಕಂಥದ್ದು ನಿಮಗೆ ತುಂಬ ಗೊಂದಲಗಳಿದೆ. ಒಂದು ಗುರುವಿನ ಒಂದು ಅವಶ್ಯಕತೆ ತುಂಬ ಇದೆ ನಿಮಗೆ. ಹಾಗೆ ನಿಮ್ಮ ಒಂದು ಫ್ಯೂಚರ್ ಲೈಫ್ನ ನೋಡೋದಾದರೆ ಒಂದು ರೀತಿ ಹೇಳಬೇಕು ಅಂತಲೇ ನೀವು ಇಷ್ಟು ಬೇಗ ಈ ಪ್ರೀತಿನ ಗಿವ್ ಅಪ್ ಮಾಡಲ್ಲ. ಯಾಕಂದರೆ ನಿಮಗೆ ಬಹಳ ಕನ್ಫರ್ಟ್ ಇದೆ. ಈ ಹುಡುಗ ಅಥವಾ ಹುಡುಗಿ ನಿಮಗೆ ಬಹಳ ಒಂದು ಒಳ್ಳೆ ರೀತಿಯ ಒಂದು ಕನ್ಫರ್ಟನ್ನು ಕೊಟ್ಟಿದ್ದಾರೆ ಜೀವನದಲ್ಲಿ. ಹಾಗಾಗಿ ನಿಮಗೆ ಇದನ್ನು ಬಿಟ್ಟು ಕೊಡಲಿಕ್ಕೆ ನಿಮಗೆ ಅಷ್ಟು ಇಷ್ಟ ಇಲ್ಲ. ಸೊ ಅದಕ್ಕೆ ನೀವು ಕಷ್ಟ ಆದರೂ ಸರಿ ನಾನು ಈ ಒಂದು ಹೋರಾಟವನ್ನು ಮಾಡ್ತೇನೆ, ಆದರೆ ನನಗೆ ಈ ಪ್ರೀತಿ ಅಂತಕ್ಕಂಥದ್ದು ನನಗೆ ಬೇಕು, ನಾನು ಇದನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಒಂದು ಹಠ ನಿಮ್ಮಲ್ಲಿ ಬಹಳ ಇದೆ. ಆ್ಯಂಡ್ ಇದೇ ಥರ ಫ್ಯೂಚರ್ ಎನರ್ಜೀಸ್ ನೋಡೋದಾದರೆ ನೀವು ಈ ಒಂದು ಹಠವನ್ನು ಏನು ತೊಟ್ಟಿದ್ದೀರಾ, ಈ ಹೋರಾಟ ಅಂತಕ್ಕಂಥದ್ದು ಮುಂದುವರಿತಾ ಇದೆ ವೀಕ್ಷಕರೇ. ಓಕೆ. ಆ್ಯಂಡ್ ನಿಮಗೆಲ್ಲೋ ಅನಿಸುತ್ತೆ ಕೊನೆಯದಾಗಿ ಈ ಒಂದು ನಿಯರ್ ಫ್ಯೂಚರ್ ಎನರ್ಜೀಸ್ನ ನೋಡೋದಾದರೆ ಇಲ್ಲ ನಾನು ಈ ಪ್ರೀತಿಯನ್ನು ಪಡ್ಕೋತೀನಿ ಅನ್ನೋ ಒಂದು ಹಠವನ್ನು ನೀವು ಹೊಂದಿರ್ತೀರಾ. ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ದಾರಿಗಳನ್ನು ನೀವು ಹುಡುಕ್ತಾ ಇರ್ತೀರಾ. ಓಕೆ. ಈ ಥರ ಇದೆ ಫ್ಯೂಚರ್ ಎನರ್ಜೀಸ್. ಆ್ಯಂಡ್ ಏಂಜಲ್ಸ್ ಏನು ಹೇಳ್ತಾರೆ ಇದ್ರ ಬಗ್ಗೆ ನೋಡೋಣ. ಏಂಜಲ್ಸ್, ಮೈಟ್ರೋನ್ ಏಂಜಲ್ ಗೈಡ್ ಮಾಡಿ. ಯಾರು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ವೀಕ್ಷಕರೇ ಏನಾಗುತ್ತೆ, ಈ ಪ್ರೀತಿನ ನೀವು ಕನ್ಸಿಡರ್ ಮಾಡಬೇಕಾ ಬೇಡವಾ? ಓಕೆ, ಫರ್ಗಿವ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ಆ್ಯಂಡ್ ನೀವು ನಂಬಿದ್ರೆ ಆಗತ್ತೆ ಅಂತ ಸಹ ಹೇಳ್ತಾ ಇದ್ದಾರೆ. ಆ್ಯಂಡ್ ನೋ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿ ಜೊತೆ ಸ್ವಲ್ಪ ಕಷ್ಟ ವೀಕ್ಷಕರೇ. ಏಂಜಲ್ಸು ಹೇಳ್ತಾ ಇದ್ದಾರೆ ನೀವು ಈ ಒಂದು ವ್ಯಕ್ತಿನ ನಿಮ್ಗೆ ಎಷ್ಟೇ ನೋವು ಮಾಡಿದ್ರು ನೀವೇನು ಆ ಒಂದು ಹಠವನ್ನು ಹೊಟ್ಟು ಕೂತಿದ್ದೀರಾ, ಆ ಹಠ ಬೇಡ. ತುಂಬ ಟೈಟಾಗಿ ಹಿಡ್ಕೊಂಡಷ್ಟು ಅದು ದೂರ ಹೋಗುತ್ತೆ.
ಫರ್ಗಿವ್ ಮಾಡಿಬಿಡಿ, ಅಂದರೆ ಕ್ಷಮಿಸಿ ಬಿಟ್ಟುಬಿಡಿ. ಆಯ್ತಪ್ಪ, ನಿನ್ನ ಜೀವನ ನಿನ್ನ ಬದುಕು. ಯಾವಾಗ ನೀವು ಲೂಸ್ ಬಿಡ್ತೀರಾ ಅದು ಮತ್ತೆ ವಾಪಸ್ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಇದೇ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು. ನೀವು ಎಷ್ಟು ಹಿಡಿದು ಇಟ್ಕೊಂಡಿರ್ತೀರಾ ಅಷ್ಟೇ ದೂರ ಹೋಗುತ್ತೆ. ನೀವು ಬಿಟ್ಟು ನೋಡಿ, ಅದಾಗದೇ ನಿಮ್ಮ ಲೈಫ್ಗೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಆ ಫರ್ಗಿವ್ನೆಸ್ ಅನ್ನೋದು ಮಾಡಿಬಿಡಿ. ಆಯ್ತಪ್ಪ, ನೀನು ಚೆನ್ನಾಗಿರು ನಿನ್ನ ಲೈಫಲ್ಲಿ. ಆ ಒಂದು ಕ್ಷಮಿಸಿ ಬಿಟ್ಟಾಗ ಏನಾಗುತ್ತೆ, ಆ ಕರ್ಮನ ರಿಲೀಸ್ ಮಾಡ್ತಾ ಇದ್ದೀರಾ ನೀವು. ಸೊ ಆ ಕರ್ಮ ರಿಲೀಸ್ ಮಾಡಿದಾಗ ನಿಮಗೆ ಏನು ಸಿಗಬೇಕಾಗಿದೆ ಲೈಫಲ್ಲಿ ಅದು ಆಟೋಮೆಟಿಕ್ಕಾಗಿ ತಂತಾನಾಗೆ ಸಿಗುತ್ತೆ. ಸೊ ಇದು ಯೂನಿವರ್ಸ್ ಸೀಕ್ರೆಟ್ ಅಂತಾನೂ ಸಹ ನಾವಿಲ್ಲಿ ಹೇಳ್ಬೋದು ವೀಕ್ಷಕರೇ, ಸರಿನಾ? ಸೊ ಇದಾಗಿತ್ತು ವೀಕ್ಷಕರೇ ನಿಮ್ಮ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇದು ಕನೆಕ್ಟ್ ಆಗಿದೆ. ಯಾರಿಗೆಲ್ಲ ಇದು ಇಷ್ಟ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಎಷ್ಟೋ ಜನ ಕೇಳ್ತಾ ಇರಿ ಎಮೋಷ್ನಲ್ ಹೀಲಿಂಗ್ ಬ್ರೇಸ್ಲೆಟ್ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಅಂತ. ನೋಡಿ ವೀಕ್ಷಕರೇ, ಇದು ಎಮೋಷ್ನಲ್ ಹೀಲಿಂಗ್ ಬ್ರೇಸ್ಲೆಟ್ ಆಗಿರುತ್ತೆ. ನೀವು ನೋಡ್ದಂಗೆ ಇದು ಹಾರ್ಟ್ ಚಕ್ರಗೆ ಸಂಬಂಧಪಟ್ಟಿರುತ್ತೆ. ಯಾರಿಗೆಲ್ಲ ಮಾನಸಿಕ ನೋವು, ಮಾನಸಿಕ ಅಸ್ವಸ್ಥತೆ, ಮಾನಸಿಕವಾಗಿ ನೀವು ನೊಂದಿದ್ರೆ, ಮಾನಸಿಕ ಹಿಂಸೆ ಪಡ್ತಿದ್ರೆ, ಅಥವಾ ಯಾವುದೋ ಒಂದು ಪೇಯ್ನ ನಿಮ್ಮ ಮನಸ್ಸಲ್ಲಿ ತುಂಬ ಕಾಡ್ತಾ ಇದ್ದರೆ ಈ ಒಂದು ಕ್ರಿಸ್ಟಲ್ಸ್ನ ಉಪಯೋಗಿಸ್ಕೊಂಡು ನಿಮ್ಮ ನೋವನ್ನು ಕಮ್ಮಿ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ಕ್ರಿಸ್ಟಲ್ಸ್ ಏನು ಮಾಡುತ್ತೆ ಅಂದರೆ ನಿಮ್ಮ ಮನಸ್ಸಿನ ಅಂದರೆ ಹಾರ್ಟ್ ಚಕ್ರನ ಹೀಲ್ ಮಾಡಿಕೊಡುತ್ತೆ. ಹಾರ್ಟ್ ಚಕ್ರನ ಹೀಲ್ ಮಾಡಿದಷ್ಟು ನಿಮ್ಮ ನೋವು ಕರ್ಮಗಳು ಏನು ಸ್ಟೋರ್ ಆಗಿರುತ್ತೆ ಒಂದು ಹಾರ್ಟ್ ಚಕ್ರದಲ್ಲಿ ಅದನ್ನು ಇದು ಕ್ಲೆನ್ಸ್ ಮಾಡಿಕೊಡುತ್ತೆ. ಅದು ರಿಲೀಸ್ ಮಾಡ್ತೀರಾ ನೀವು. ಹಾಗಾಗಿ ನೀವು ಸೆಲ್ಫ್ ಲವ್, ನಿಮ್ಮ ಮೇಲೆ ಒಂದು ಆಸಕ್ತಿ ಇದೆಲ್ಲ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೆಲ್ಫ್ ಲವ್ ಮಾಡ್ತಾ 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 ನಿಮ್ಮ ಲೈಫಲ್ಲಿ ಏನೇನು ಬೇಕೋ ನೀವು ಎಲ್ಲವನ್ನೂ ಪಡ್ಕೋಬೋದು. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಒಂದು ಎಮೋಷ್ನಲ್ ಹೀಲಿಂಗ್ ಕ್ರಿಸ್ಟಲ್ ಅನ್ನೋದು ಬಹಳ ಬಹಳ ಮುಖ್ಯ. ಆ್ಯಂಡ್ ಇದನ್ನು ನಾನು ಒಂದು 5 ಕ್ರಿಸ್ಟಲ್ಸ್ ಹಾಕಿ ಮಾಡಿರ್ತೇನೆ. ಸೊ ದ್ಯಾಟ್ ನಿಮಗೆ ಎಲ್ಲ ಕ್ರಿಸ್ಟಲ್ಸಿನ ಒಂದು ಬೆನಿಫಿಟ್ಸ್ ಅಂತಕ್ಕಂಥದ್ದು ಸಿಗುತ್ತೆ. ಹಾರ್ಟ್ ಚಕ್ರ ತುಂಬ ಬೇಗ ನಿಮಗೆ ಹೀಲ್ ಆಗುತ್ತೆ. ಸೊ ನೀವು ನೋಡ್ಬೋದು ಎಲ್ಲ ಒಂದು ಹಾರ್ಟ್ ಚಕ್ರಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಎಲ್ಲ ಕ್ರಿಸ್ಟಲ್ಸ್ ನಾನು ಒಂದೇ ಬ್ರೇಸ್ಲೆಟಲ್ಲಿ ರೆಡಿ ಮಾಡಿ ಇದನ್ನು ಎನರ್ಜೈಸ್ ಮಾಡಿ ಕೊಡಲಾಗುತ್ತೆ. ಸೊ ಹಾಗಾಗಿ ನೀವು ನೇರವಾಗಿ ಇದನ್ನು ಧರಿಸ್ಬೋದಾಗಿದೆ. ಸೊ ವೀಕ್ಷಕರೇ, ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಹರೇ ಕೃಷ್ಣ ಎವ್ರಿವನ್.